ಸುರೇಶ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಆರಾಮ ಸರ್? ಆರಾಮ್ ಸರ್. ಸರ್ ಹೇಳಿ ಸರ್, ಇದು 55-60 ಆದ್ಮೇಲೆ ಹಾ ಈ ಡೆಡ್ ಲಿಫ್ಟ್ ಅನ್ನೊಂದು ಮಾಡ್ಬೋದಾ ನೀವು ವರ್ಕೌಟ್? ನಿಮಗೆ ಮಾಡಬಾರ್ದು ಅಂತ ಹೇಳಿದ್ರೆ ಅಥವಾ ಮಾಡ್ಬೇಕು ಅಂತ ಹೇಳಿದಾರ? ಅದು ನನಗೆ ಡೌಟು, ಯಾಕಂದ್ರೆ ಸುಮಾರು ಜನ ಈ ಏಜ್ ಅಲ್ಲಿ ಮಾಡ್ಬಿಡಿ ಅವೆಲ್ಲ ಅಂತ ಅಂದ್ರು. ಅದಕ್ಕೆ ನಿಮ್ಗೆ ಡೆಡ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಹಾ. ಸರ್. ಅದು ಶುದ್ಧ ಸುಳ್ಳು. ಹೌದಾ? ಡೆಡ್ ಲಿಫ್ಟ್ ಎಲ್ಲ ಏಜ್ ಕ್ಯಾಟಗರಿ ಮಾಡ್ಬೋದು. ಏನಕ್ಕೆ ಅಂದ್ರೆ ಡೆಡ್ ಲಿಫ್ಟ್ ಮಾಡೋದ್ರಿಂದ ಮನುಷ್ಯ ಏಜ್ ಆಗ್ದಂಗೆ ಬೆಂಡ್ ಆಗ್ತಾ ಬರ್ತದೆ. ನೋಡಿದೀರಾ? ಓ ಹೌದು ಹೌದು ಹೌದು. ಆಯ್ತಾ? ಡೆಡ್ ಲಿಫ್ಟ್ ಮಾಡಿದ್ರೆ ಫುಲ್ ಬಾಡಿ ವರ್ಕೌಟ್, ನಿಮ್ಮ ಅಪ್ಪರ್ ಬಾಡಿ ಗೋಲ್ ಮತ್ತು ಸ್ಟ್ರೆಂತ್ ಆಗ್ತಾ ಬರುತ್ತೆ. ಆರಾಮ ಮಾಡೋದು, ಕಾನ್ಫಿಡೆನ್ಸ್ ಮಾಡ್ಸಿ ಬನ್ನಿ. ಮಾಡ್ಬೋದಾ? ನೋಡಿ ಬಾರ್ ತಗೊಳ್ಳಿ, ಮಾಡಿಸ್ತೀನಿ ಬನ್ನಿ. ಬರೀ ಸರ್. ಸರ್ ಎಷ್ಟು ಕೆಜಿ ಇದೆ ಸರ್ ಇದು? ಸರ್ ತಗೊಳ್ಳಿ ಸರ್, ನಾ ಮಾಡ್ಸಿ ತಗೊಳ್ಳಿ. ನೀವು ಮಾಡ್ಬೋದಾ ಸರ್? ತಗೊಳ್ಳಿ. ಲೋವರ್ ಬ್ಯಾಕ್ ಇನ್ಸೈಡ್ ನೀ ಸಾಫ್ಟ್ ಇರ್ಲಿ. ಚಲೋ ಫಾರ್ವರ್ಡ್ ಮಾಡಿ ಮಾಡಿ. ಹಾ ಫಾರ್ವರ್ಡ್ ಮಾಡಿ, ಡೆಡ್ ಲಿಫ್ಟ್ ಮಾಡಿ. ನೋಡಿ ಸರ್, ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀರಾ ನೀವು. ನೋಡಿ ಪರ್ಫೆಕ್ಟ್ ಆದ ಪೋಸ್ಟರ್ ಮೇಲೆ ಬನ್ನಿ, ಇಟ್ಕೊಳ್ಳಿ. ಪ್ಯೂರ್ ಚೆಸ್ಟ್ ಇಂದ ತಗೊಳ್ಳಿ. ಇಷ್ಟೇ ಡೆಡ್ ಲಿಫ್ಟ್ ಇರಲಿ. ಇಂಜುರಿ ಏನೂ ಆಗಲ್ಲ. ಇಂಜುರಿ ಯಾವಾಗ ಆಗುತ್ತೆ ಅಂದ್ರೆ ಮಾಡ್ತಾರೆ ನಾವು ಮ್ಯಾಕ್ಸ್ ವೆಯ್ಟ್ ಹೋದಾಗ. ಬಟ್ ನಿಮ್ಮ ಮಾಡ್ರೇಟ್ ವೇಟ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಇಂಜುರೀಸ್ ಆಗಲ್ಲ. ನೀವು ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀರಿ, ಮಾಡಿದಷ್ಟು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನೀವು ಯಾರ ಮಾತು ಕೇಳುವಾಗಿಲ್ಲ, ಸೈನ್ಸ್ ಹೇಳೋದನ್ನ ಕೇಳಬೇಕು. ಗುಡ್ ಮಾಡಿ, ಅಷ್ಟೇ ಮಾಡಿ. ಕಾನ್ಫಿಡೆನ್ಸ್ ಅಲ್ಲಿ ಮಾಡಿ. ಚೆನ್ನಾಗಿ ಮಾಡ್ತಿದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಮಾಡಿ. ಗುಡ್, ಪರ್ಫೆಕ್ಟ್, ಶಾಬಾಸ್. ಇಷ್ಟೇ ಸರ್ ಡೆಡ್ ಲಿಫ್ಟ್. ಸರ್ ಇಷ್ಟೇನಾ ಸರ್? ಅಷ್ಟೇ ಸರ್, ನನ್ಗೆ ಇಷ್ಟು ಈಸಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಈಸಿ ಇರುತ್ತೆ, ಮಾಡ್ಬೋದು, ಮಾಡಿ ಸರ್. ಸರ್ ಕೇಳಿದ ಸ್ವಲ್ಪ ಡೌಟ್ಗಳು ಕ್ಲಿಯರ್ ಮಾಡಿ ಸರ್. ಯಾಕಂದ್ರೆ ಕೆಲವರು ಏನನ್ನ ಹೇಳ್ಬಿಡ್ತಾರೆ, ನಮ್ಗೆ ಗೊತ್ತಾಗಲ್ಲ. ದಯವಿಟ್ಟು So ಅದಕ್ಕೆ ನಿಮ್ಗೆ ಕೇಳೋದು. ಡೌಟ್ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.